ಸಾರಿಗೆ ನೌಕರರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಮತ್ತೊಮ್ಮೆ ಸಭೆ ಮಾಡುವಂತ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಸಾರಿಗೆ ನೌಕರರಿಗೆ ನೋಟಿಸ್ ನೀಡಿರುವಂತಹ ವಿಚಾರ ಇದೆ. ಆಗಸ್ಟ್ 28ರಂದು ಮತ್ತೊಂದು ಸುತ್ತಿನ ಮಹತ್ವದ ಸಭೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಆಗುವಂತ ಸಾಧ್ಯತೆ ಇದೆ. ನೌಕರರಿಗೆ ನೋಟಿಸ್ ಮತ್ತೆ ಹೋರಾಟದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ. ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮತ್ತೊಂದು ಸುತ್ತಿನ ಸಭೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಮುಷ್ಕರದಲ್ಲಿ 30,000 ಸಾರಿಗೆ ನೌಕರರಿಗೆ ನೋಟಿಸ್ ನೀಡಲಾಗಿತ್ತು. ಅಂದರೆ ಅವರೆಲ್ಲರೂ ಕೂಡ ಯಾರೆಲ್ಲ ಹೋಗಿದ್ರಲ್ಲ 30,000 ಜನ ನೌಕರರು ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ. ಅಂದರೆ ನೋಟಿಸ್ ಹೋಗಿದ್ರೂ ಕೂಡ ಇವರು ಮುಷ್ಕರಕ್ಕೆ ಮುಂದಾಗಿದೆ. ಸೊ ಸಾರಿಗೆ ಇಲಾಖೆ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಸೊ ಹಂಗಾಗಿ ಇವರ ವಿರುದ್ಧ ಏನಾದರೂ ಕ್ರಮ ಆಗುತ್ತಾ, ಕ್ರಮ ಆದರೆ ಇವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಇವರು ಬೇಡಿಕೆಗಳನ್ನು ಇಟ್ಟಿದ್ರು. 4 ಬೇಡಿಕೆ, ಅದರಲ್ಲಿ 2 ಬೇಡಿಕೆ ಈಡೇರಿಕೆ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಇದ್ದರು. 38 ತಿಂಗಳ ಹಿಂಬಾಕಿ, ಆಮೇಲೆ ವೇತನ ಪರಿಷ್ಕರಣೆ ಆಗಬೇಕು ಅಂತೇಳಿ ಅದು ಯಾವುದಕ್ಕೂ ಕೂಡ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ. ಸೊ ಹಂಗಾಗಿ ಎಸ್ಮಾ ಜಾರಿ ಇತ್ತು, ಕೋರ್ಟ್ ಸೂಚನೆ ಕೂಡ ಕೊಡ್ತು, ಆದರೂ ಕೂಡ ಕೇರ್ ಮಾಡದೆ ಮುಷ್ಕರಕ್ಕೆ ಮುಂದಾಗಿದ್ದರು. ಆವತ್ತಿನ ದಿನ ಜನ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಬಟ್ ಈಗ ಕಾರಣ ಕೊಡಬೇಕು ಅಂತ ನೋಟಿಸ್ ಕೂಡ ಹೋಗಿದೆ. ಅದರ ಮಧ್ಯೆ ಮತ್ತೊಂದು ಸುತ್ತಿನ ಸಭೆ ಆಗುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಏನಾದರೂ ಕ್ರಮ ಆಗತ್ತಾ ಅಥವಾ ಇವರ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಯತ್ನ ಆಗತ್ತಾ, ಅದು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ 28ನೇ ತಾರೀಕಿಗೆ ಮತ್ತೊಂದು ಸಭೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ನೀವು ಬರಲೇಬೇಕು ಡ್ಯೂಟಿಗೆ ಅಂತ ಹೇಳಿದ್ರು ಕೂಡ ಮುಷ್ಕರಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಸೊ ಕ್ರಮ ಆಗತ್ತಾ ಅಥವಾ ಇವರ ಒಂದು ಬೇಡಿಕೆಗೆ ಭರವಸೆ ಸಿಗತ್ತಾ, ಹೇಗೆ? ಹೇಮಕುಮಾರ್, ಸದ್ಯ ಇವರ ಬೇಡಿಕೆ ಸರ್ಕಾರದ ಮಟ್ಟದಲ್ಲಿ ಈಡೇರಿಲ್ಲ. ಯೂನಿಯನ್ ಅಂದ್ರೆ ಮತ್ತೊಮ್ಮೆ ಸುತ್ತಿನ ಕಾರ್ಮಿಕ ಇಲಾಖೆ ಸಭೆಯನ್ನ ಮಾಡುತ್ತೆ, ಅದರಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಪ್ರಮುಖ ಆಗಿರುವಂತದ್ದು. ಅಲ್ಲಿ ನಿನ್ನೆ ಹೈಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿ ವಕೀಲರು ಕೂಡ ಒಂದು ಹೇಳಿಕೆಯನ್ನ ಹೇಳಿದ್ರೆ, ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಲ್ಲ ಅಂತ. ಆದ್ರೆ ಸದ್ಯ ಏನು ಮೊನ್ನೆದವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಸೊ ಈ ಸಂದರ್ಭದಲ್ಲಿ ಸುಮಾರು 30,000 ಸಾರಿಗೆ ನೌಕರರು ಭಾಗಿಯಾಗಿದ್ರು. ಸೊ ಹೀಗಾಗಿ ಸಾರಿಗೆ ಇಲಾಖೆ ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಅಂದ್ರೆ ಸಾರಿಗೆ ಇಲಾಖೆ ಮುಷ್ಕರವನ್ನ ಹೂಡ್ಲೇಬಾರ್ದಂತ ನೌಕರರಿಗೆ ಹೇಳಿತ್ತು. ಏಸ್ಮೋವನ್ನ ಕೂಡ 2025ರಿಂದ ಕೂಡ ಜಾರಿ ಇರುವಂತದ್ದು. ಸೊ ಹೀಗಾಗಿ ಸದ್ಯ ಇವರು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾದ ಕಾರಣಕ್ಕಾಗಿ ಇವ್ರಿಗೆ ನೋಟಿಸ್ ಇಶ್ಯೂ ಮಾಡಲಾಗಿದೆ. ಸೊ ಹೀಗಾಗಿ ಇವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ ವಿಚಾರ ಆಗಿರ್ಬೋದು, ತಮ್ಮ ಪ್ರಮುಖ ಬೇಡಿಕೆಗಳು ಈಡೇರದೇ ಇದ್ದಿರುವ ಕಾರಣಕ್ಕಾಗಿ ಆಗಸ್ಟ್ 28ರಂದು ಮತ್ತೊಂದು ಸುತ್ತಿನ ಮೀಟಿಂಗಿಗೆ ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಸಭೆ ನಿಗದಿ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ, ಆದ್ರೆ ಆಗಸ್ಟ್ 28ರಂದು ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಅದಕ್ಕಿಂತ ಮುಂಚೆ ಕಾರ್ಮಿಕ ಇಲಾಖೆಯ ಸಂತೋಷ್ ಲಾಡ್ ನೇತೃತ್ವದಲ್ಲಿ, ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಇವರ ಬೇಡಿಕೆಯನ್ನು ಈಡೇರಿಸಕ್ಕೆ ಸಾಧ್ಯನಾ ಅನ್ನೋ ಪ್ರಮುಖ ಅಂಶ ಕೂಡ ಬೆಳಕಿಗೆ ಬರುತ್ತೆ. ಆದ್ರೆ ಇವರ ಬೇಡಿಕೆಯನ್ನ ಏಕಾಏಕಿ ಈಡೇರಿಸೋಕ್ ಆಗಲ್ಲ. ಯಾಕಂದ್ರೆ ಈಗಾಗಲೇ ಶಕ್ತಿ ಯೋಜನೆ ಏನಿದೆ ಅದಕ್ಕೆ ಕೂಡ ಸರ್ಕಾರ ಹಣವನ್ನ ಕೊಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಇವರ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸೋದು ಕೊಂಚ ಕಷ್ಟಕರ. ಸೊ ಹೀಗಾಗಿ ಯಾವ ರೀತಿ ಸಿಎಂ ನೇತೃತ್ವದ ತಂಡ ಅವ್ರನ್ನ ಮನವೊಲಿಸೋದಕ್ಕೆ ತಯಾರಾಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ನ ಸಿಜೆ ಕೂಡ ಇದೇ ಹೇಳಿರುವಂತದ್ದು. ಅಂದ್ರೆ ನೀವು ಮುಷ್ಕರವನ್ನ ಕೈಗೊಳ್ಬೇಡಿ, ಸರ್ಕಾರದ ಮಟ್ಟಿಗೆ ನೀವು ಸಭೆ ನಡೆಸಿ ಅಲ್ಲಿ ಚರ್ಚೆ ನಡೆಸಿ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನ ತಂದೊಡ್ಬೇಡಿ ಅನ್ನೋ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ, ಒಂದು ವೇಳೆ ಜನಸಾಮಾನ್ಯರಿಗೆ ಏನಾದ್ರೂ ತೊಂದರೆ ಆದ್ರೆ ಕ್ರಿಯಾ ಸಮಿತಿಯ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರನ್ನ ಬಂಧನಕ್ಕೆ ವಾರೆಂಟ್ ಇಶ್ಯೂ ಮಾಡೋದಕ್ಕೆ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವರು ಪ್ರತಿಭಟನೆ ಮಾಡೋ ಮೂಲಕ, ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಆಗಿರ್ಬೋದು, ಸೊ ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬಹುದೇ ವಿನಃ ಇನ್ನು ಅವರು ಮುಷ್ಕರವನ್ನ ಹೂಡುವಂತಿಲ್ಲ. ಸೊ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.